ರೈಟ್ ಧ್ರುವ ಹಾಗೆ ಸಂಪರ್ಕದಲ್ಲಿರಿ ಮತ್ತಷ್ಟು ಮಾಹಿತಿ ಪಡಿತೀನಿ. JN.1 ಸೋಂಕಿನ ಹಾಟ್ಸ್ಪಾಟ್ ಆಗ್ತಿದೆಯಾ ಕರುನಾಡು ಅಂತ ದೇಶದಲ್ಲಿ ಪತ್ತೆಯಾಗಿರೋ ಕೇಸ್ನಲ್ಲಿ ಕರ್ನಾಟಕದ್ದೇ ಸಿಂಹಪಾಲಾದಂತೆ ಕಾಣ್ತಾ ಇದೆ. ಕರ್ನಾಟಕ ಹಾಗೂ ಗೋವಾದಲ್ಲಿ ತಲಾ 34 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನೆರೆ ರಾಜ್ಯಗಳ ಭೀತಿಯಲ್ಲಿದ್ದಂತಹ ಸ್ಪೆಷಲಿ ಕೇರಳ ಭೀತಿಯಲ್ಲಿದ್ದಂತಹ ಕರ್ನಾಟಕವೇ ಈಗ ಡೇಂಜರ್ ಲಿಸ್ಟ್ನಲ್ಲಿ ನಿಂತ್ಕೊಂಡಿದೆಯಾ ಅನ್ನುವಂತಹ ಆತಂಕ ಜನಸಾಮಾನ್ಯರಲ್ಲಿ ಸಹಜವಾಗಿ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಧ್ರುವ ನೀಡ್ತಾರೆ. ಧ್ರುವ, ಕರ್ನಾಟಕ ಮತ್ತು ಗೋವಾದಲ್ಲಿ 34 ಕೇಸ್ಗಳು ಪತ್ತೆಯಾಗಿದ್ದಾವೆ. ಇನ್ನು ಬೇರೆ ಬೇರೆ ರಾಜ್ಯಗಳ ಕಥೆ ಏನಿದೆ ಅಂತ? ಎಸ್ ಸಭಾ, ಈ JN.1 ಒಮಿಕ್ರಾನ್ ಉಪತಳಿ ಏನಿದೆ ಇದು ಆರಂಭದಲ್ಲಿ ಕೇರಳದಲ್ಲಿ ಕಾಣಿಸ್ಕೊಂಡು ಆನಂತರ ಗೋವಾದಲ್ಲಿ ಜಾಸ್ತಿ ಆಗಿತ್ತು. ಆ ರಾಜ್ಯವನ್ನ ನಾವು ಗೋವಾ, ಮಹಾರಾಷ್ಟ್ರ, ಕೇರಳವನ್ನ ಹೈ ರಿಸ್ಕ್ ರಾಜ್ಯಗಳು ಅಂತ ಕರಿತಾ ಇದ್ವಿ. ಆದ್ರೆ ಈಗ ಆತಂಕಕಾರಿ ವಿಚಾರ ಅಂದ್ರೆ ಕರ್ನಾಟಕದಲ್ಲಿ ಕೂಡ 34 ಪ್ರಕರಣಗಳು ವರದಿಯಾಗುವ ಮೂಲಕ ರಾಜ್ಯದಲ್ಲೇ ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರಕರಣಗಳ ಸಾಲಿಗೆ ಕರ್ನಾಟಕ ಬಂದ್ ನಿಂತಿದೆ. ಗೋವಾ, ಕರ್ನಾಟಕ ತಲಾ 34 ಈ ಕೊರೋನಾ JN.1 ಉಪತಳಿಯ ಕೇಸ್ಗಳು ಪತ್ತೆ ಆಗಿರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಕ್ಕೆ ಇನ್ನು ಇದರ ಬೇರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕೇಸ್ಗಳಿದೆ ಅಂತ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೇಕಾಗಿರುವಂತದ್ದು. ಒಂದು ರಾಜಸ್ಥಾನ 3ನೇ ಸ್ಥಾನದಲ್ಲಿದೆ, 11 ಕೇಸ್ಗಳಿದ್ದಾವೆ. ಆಂಧ್ರ ಪ್ರದೇಶ 5, ಅದಾದ ನಂತರ ತಮಿಳುನಾಡು 9, ತೆಲಂಗಾಣ 8, ಉತ್ತರ ಪ್ರದೇಶ 7, ಪಶ್ಚಿಮ ಬಂಗಾಳ 2, ಆಮೇಲೆ ದೆಹಲಿ 7, ಕೇರಳ 4, ಇದಾದ ನಂತರ ಮಧ್ಯಪ್ರದೇಶದಲ್ಲಿ 2, ಹರಿಯಾಣ 2, ಗುಜರಾತ್ 3 ಪ್ರಕರಣ, ಚಂಡೀಗಢ ಮತ್ತೆ ಬಿಹಾರದಲ್ಲಿ ತಲಾ 1 ಪ್ರಕರಣಗಳಿದ್ದಾವೆ. ಇನ್ನೊಂದು ರಾಜ್ಯದಲ್ಲಿ ಈವರೆಗೂ 189 ಸೋಂಕಿತರ ಜಿನೋವಿಕ್ ಸೀಕ್ವೆನ್ಸ್ ಸ್ಯಾಂಪಲ್ಸ್ ಅನ್ನ ಜಿನೋವಿಕ್ ಸೀಕ್ವೆನ್ಸ್ಗೆ ಕಳಿಸಲಾಗಿದೆ. ಅದರ 60 ಜನರ ವರದಿ ನಿನ್ನೆ ಬಂದಿರುವಂತದ್ದು. ಅದರಲ್ಲಿ 34 ಜನರಿಗೆ ಈ JN.1 ವೈರಸ್ ಏನೋ ಕಾಣಿಸ್ಕೊಂಡಿದೆ. ಸರ್ಕಾರ ಈಗ ಉಳಿದವರ ಏನು ಆ ವರದಿ ಬಂದ ನಂತರ ಇನ್ನೂ ಜಾಸ್ತಿ ಜನರಿಗೆ ಈ ಒಂದು JN.1 ಉಪತಳಿಯ ಒಂದು ಏನು ಸೋಂಕು ತಗಲಿದೆಯಾ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ತಾ ಹೋಗ್ಬೇಕು. ದಿನ ದಿನ ಆಕ್ಟಿವ್ ಕೇಸಸ್ಗಳು ಕೂಡ ಜಾಸ್ತಿ ಇದಾವೆ. ಸರ್ಕಾರದ ಎದುರಿಗೆ ಸವಾಲ್ ಕೂಡ ಜಾಸ್ತಿ ಇದೆ. ಇನ್ನು ಈ ಜೆನೋವಿಕ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಸರ್ಕಾರದ ಎದುರಿಗೆ ಸಾಕಷ್ಟು ಖರ್ಚಾಗುತ್ತೆ. ಒಂದು ಹಂತದಲ್ಲಿ ನಾವು ಒಂದ್ಸಲ ಜೆನೋವಿಕ್ ಸೀಕ್ವೆನ್ಸ್ಗೆ ಈ ಸ್ಯಾಂಪಲ್ ಅನ್ನ ಕಳಿಸ್ಬೇಕು ಅಂತ ಹೇಳಿದ್ರೆ ಸರಿಸುಮಾರು 90 ಸ್ಯಾಂಪಲ್ಸ್ ಗಳನ್ನ ಕಳಿಸ್ಬೇಕು. ಈ 90 ಸ್ಯಾಂಪಲ್ಸ್ ಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಬರೋಬ್ಬರಿ 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಈ ಒಂದು ಕಾರಣಕ್ಕಾಗಿ ಯಾರೆಲ್ಲ ಹೈ ರಿಸ್ಕ್ ಇದ್ದಾರೆ, ಈ CT ವ್ಯಾಲ್ಯೂ 25ಕ್ಕಿಂತ ಕಮ್ಮಿ ಇರುತ್ತಲ್ವಾ, ಅವ್ರದ್ದು ಮಾತ್ರ ಸ್ಯಾಂಪಲ್ ಅನ್ನ ಕಳಿಸ್ತಾ ಇದ್ದಾರೆ. ಅಂತವರಲ್ಲಿ ಬಹುತೇಕ ಜನರಿಗೆ ಈಗ ಈ JN.1 ಸೋಂಕು ಪತ್ತೆ ಆಗಿರುವಂತದ್ದು ಆತಂಕಕಾರಿಯಾಗಿದೆ. ಆದ್ರೆ ತಜ್ಞರು ಹೇಳುವ ಪ್ರಕಾರ ಇದರಿಂದ ಪ್ರಾಣಕ್ಕೆ ಯಾವುದೇ ತರಹದ ಹಾನಿ ಇಲ್ಲ. ಅಂದ್ರೆ ಇದ್ರ ಬಗ್ಗೆ ಸ್ಟಡಿ ಕೂಡ ನಡೀತಾ ಇದೆ. ಇದು ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.